ನಮಸ್ಕಾರ ಸ್ನೇಹಿತರೆ, JSR ವ್ಲಾಗ್ಗೆ ಸ್ವಾಗತ. ಇಂದು ನಾನು ಧನುರ್ಮಾಸದ ಪೂಜೆಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಧನುರ್ಮಾಸದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಧನುರ್ಮಾಸ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಮುಕ್ತಾಯಗೊಳ್ಳುತ್ತೆ, ಹಾಗೆ ಈ ಒಂದು ಧನುರ್ಮಾಸದಲ್ಲಿ ಯಾವ ಯಾವ ನಿಯಮಗಳನ್ನ ಪಾಲಿಸಬೇಕು, ಯಾವ ಯಾವ ಕೆಲಸಗಳನ್ನ ಮಾಡಬೇಕು ಮಾಡಬಾರ್ದು, ಹಾಗೆ ಧನುರ್ಮಾಸದ ಆಚರಣೆ ಹೇಗಿರಬೇಕು, ಇದರ ಮಹತ್ವ ಏನು ಎಂದು ತಿಳಿದುಕೊಳ್ಳೋಣ. ಹಾಗೆ ಧನುರ್ಮಾಸದಲ್ಲಿ ಅರಳಿ ಮರವನ್ನು ಹೇಗೆ ಪೂಜೆ ಮಾಡಬೇಕು, ಎಷ್ಟು ದಿನ ಪೂಜೆ ಮಾಡಬೇಕು, ಅರಳಿ ಮರವನ್ನು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ತಿಳ್ಕೊಳ್ಳೋಣ. ಪ್ರತಿಯೊಂದನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒನ್ನು ಗ್ರಹ ದೋಷ ನಿವಾರಣೆ, ಹಾಗೆ ಕಾಳಸರ್ಪ ದೋಷ ನಿವಾರಣೆ. ಈ ಥರ ದೋಷಗಳೇನಾದರೂ ಇದ್ದರೆ ಈ ಧನುರ್ಮಾಸ ಪೂಜೆ ಮಾಡೋದ್ರಿಂದ ತುಂಬಾ ಮುಖ್ಯ. ಮಕ್ಕಳಾಗದಿದ್ದರೆ, ಉದ್ಯೋಗ ಇಲ್ಲದಿದ್ದರೆ, ವೃತ್ತಿ ಜೀವನದಲ್ಲಿ ಏನಾದರೂ ತೊಂದರೆ ಇದ್ದರೆ ಇದಕ್ಕೂ ಕೂಡ ಈ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಒಂದೇ ಒಂದು ದಿನ ನಿಯಮಬದ್ಧವಾಗಿ ನಾವು ಈ ಪೂಜೆನ ಮಾಡೋದ್ರಿಂದ 1000 ವರ್ಷ ವಿಷ್ಣುವಿನ ಪೂಜೆ ಮಾಡಿದ ಫಲ ನಮಗೆ ಸಿಗುತ್ತೆ. ಹೀಗಿರ್ಬೇಕಾದ್ರೆ ಧನುರ್ಮಾಸದಲ್ಲಿ 1 ದಿನ, 3 ದಿನ, 5 ದಿನ, 9 ದಿನ, 11 ದಿನ, 21 ದಿನ, ಒಂದು ತಿಂಗಳು ಪೂರ್ತಿಯಾಗಿ ಪೂಜೆ ಮಾಡಿದ್ರೆ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಲ್ವಾ? ಹಾಗಾಗಿ ನಿಯಮಬದ್ಧವಾಗಿ ಈ ಪೂಜೆನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ರೀತಿ ಪೂಜೆನ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇದಕ್ಕೂ ಮುಂಚೆಯಿಂದನೂ ಪೂಜೆ ಮಾಡ್ತಾ ಇರೋರು ಮಾಡ್ಬೋದು. ಇನ್ನೂ ನಾನು ಯಾವತ್ತೂ ಪೂಜೆ ಮಾಡಿಲ್ಲ, ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ಈ ಪೂಜೆನ ಮಾಡ್ಬೋದು. ನಿಮ್ಮ ಊರಲ್ಲಿ ಯಾವುದೇ ದೇವಸ್ಥಾನ ಇಲ್ಲ, ಹತ್ತಿರದಲ್ಲಿ ಅರಳಿಕಟ್ಟೆ ಇಲ್ಲ ಅನ್ನೋರು ಮನೆಯಲ್ಲೇ ಹೇಗೆ ಸರಳವಾಗಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷ ಧನುರ್ಮಾಸ ಇದೇ ಡಿಸೆಂಬರ್ 16ನೇ ತಾರೀಕಿನಿಂದ ಶುರುವಾಗುತ್ತೆ. ಜನವರಿ 14ಕ್ಕೆ ಮುಕ್ತಾಯವಾಗುತ್ತೆ. ಸೂರ್ಯ ಧನುರ್ ರಾಶಿಯಲ್ಲಿ ಇರ್ತಾರೆ ಇವಾಗ, ಅದಕ್ಕೆ ಇದನ್ನು ಧನುರ್ಮಾಸ ಅಂತ ಕರೀತಾರೆ. ಈ ಮಾಸದ ಅಂತ್ಯದಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಆ ದಿನವನ್ನು ನಾವು ಮಕರ ಸಂಕ್ರಾಂತಿ ದಿನವೆಂದು ಆಚರಣೆ ಮಾಡ್ತೇವೆ. ಹಾಗೆ ಇದೇ ಡಿಸೆಂಬರ್ ತಿಂಗಳ ಕೊನೆಯಲ್ಲಿ 30ನೇ ತಾರೀಕು ವೈಕುಂಠ ಏಕಾದಶಿ ಕೂಡ ಬಂದಿದೆ. ತುಂಬ ಒಳ್ಳೆಯ ದಿನ. ಈ ಮಾಸದಲ್ಲಿ ಬರುವ ಷಷ್ಠಿ, ಪಂಚಮಿ, ಚತುರ್ಥಿ ಹಾಗೂ ಏಕಾದಶಿ ಎಲ್ಲನೂ ತುಂಬಾ ವಿಶೇಷವಾಗಿರ್ತವೆ. ಆ ದಿನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಯಾವ ರೀತಿ ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ನಿಯಮಗಳನ್ನ ಹೇಗೆ ಅನುಸರಿಸಬೇಕು ಅಂತ ತಿಳ್ಕೊಳ್ಳೋಣ. ಬೆಳಗ್ಗೆ 4ರಿಂದ 6 ಗಂಟೆ ಒಳಗಡೆ ಪೂಜೆನ ಮಾಡಬೇಕಾಗುತ್ತೆ. ಅದು ಬ್ರಹ್ಮ ಲಗ್ನದಲ್ಲಿ ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈ ಪೂಜೆ ಮಾಡಬೇಕಾದ್ರೆ ನಾನ್ ವೆಜ್ಜನ್ನು ತಿನ್ನಬಾರ್ದು. ಯಾರು ಪೂಜೆ ಮಾಡ್ತಾರೆ ಅವರು ಒಬ್ಬರು ನಾನ್ ವೆಜ್ ತಿನ್ನದೇ ಇದ್ದರೆ ಸಾಕು. ಮತ್ತು ಪೂಜೆ ಮಾಡಬೇಕಾದ್ರೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಯಾವುದೇ ವಿಶೇಷ ಪೂಜೆ ಮಾಡ್ತೀವಿ ಅಂದ್ರೂ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕಾಗತ್ತೆ. ಮತ್ತು ಬೆಳಗ್ಗೆ 6 ಗಂಟೆಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಅರಳಿಕಟ್ಟೆಗೆ ಹೋಗಿ ಅರಳಿ ಮರಕ್ಕೆ ಪೂಜೆ ಮಾಡಿ, ನಾಗರ ಕಲ್ಲಿಗೆ ಪೂಜೆ ಮಾಡಿ ನೈವೇದ್ಯನ ಇಡಬೇಕಾಗುತ್ತೆ. ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ನಿಮಗೆ ಪ್ರತಿದಿನ ನೈವೇದ್ಯ ಇಡೋಕ್ಕಾಗಲ್ಲ ಅಂದರೆ ನೀವೆಷ್ಟು ದಿನ ಮಾಡಬೇಕು ಅಂದ್ಕೊಂಡಿರ್ತೀರ ಅಷ್ಟು ದಿನ ಮುಗಿಸಿ ಕೊನೆಯ ದಿನ ನೈವೇದ್ಯನ ಇಟ್ಟು ಪೂಜೆ ಮಾಡಿದ್ರೂ ಆಗುತ್ತೆ. ಹಾಗೆ ಅರಳಿ ಮರನ 7 ಪ್ರದಕ್ಷಿಣೆ ಇಲ್ಲ 9 ಪ್ರದಕ್ಷಿಣೆ ಹಾಕಬೇಕು. ಹಾಗೆ ಅರಳಿ ಮರನ ಯಾವುದೇ ಕಾರಣಕ್ಕೂ ಮುಟ್ಟಿ ನಮಸ್ಕಾರ ಮಾಡ್ಕೊಬಾರ್ದು. ಶನಿವಾರದೊತ್ತು ಮಾತ್ರ ಅರಳಿ ಮರನ ಮುಟ್ಟಿ ನಮಸ್ಕಾರ ಮಾಡ್ಕೊಬೇಕು. ಹಾಗೆ ಈ ಪೂಜೆನ ಯಾರು ಬೇಕಾದರೂ ಮಾಡ್ಬೋದು. ಹೆಣ್ಮಕ್ಳು, ಗಂಡ್ಮಕ್ಳು, ಗಂಡಸರು ಯಾರು ಬೇಕಾದ್ರೂ ಪೂಜೆನ, ಮಕ್ಕಳು ಎಲ್ಲ ಯಾರು ಬೇಕಾದ್ರೂ ಮಾಡ್ಬೋದು. ಹಾಗೆ ನೀವು ಪೂಜೆ ಮಾಡಬೇಕಾದ್ರೆ ಹಿಂದಿನ ದಿನವೇ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ರೆಡಿ ಮಾಡಿಟ್ಕೊಂಡು ಬೆಳಗಿನ ಜಾವ ಎದ್ದು ಪೂಜೆ ಮಾಡಬೇಕಾಗುತ್ತೆ. ಮನೆಯಲ್ಲಿ ಪೂಜೆ ಮಾಡೋರು ವಿಷ್ಣುವಿಗೆ ತುಳಸಿಯನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ನೈವೇದ್ಯ ಇಟ್ಟು, ನೈವೇದ್ಯ ಮೇಲೆ ತುಳಸಿನ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು.
ಮತ್ತು ವಿಷ್ಣುವಿನ ಹತ್ರ ಏನು ಕೇಳಬೇಡಿ, ನನ್ನಿಂದ ಯಾವುದೇ ವಿಘ್ನ ಬಾರದ ಹಾಗೆ ನನ್ನ ಪೂಜೆಯನ್ನು, ನನ್ನ ಸೇವೆಯನ್ನು ಸ್ವೀಕರಿಸುವಂತ ಮಾತ್ರ ಕೇಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ.